ಶೀಲನ ಅಡಿಗೆ ಮನೆಗೆ ಸುಸ್ವಾಗತ. ನನ್ನ ಹೆಸರು ಶೀಲಾ ಶ್ರೀನಿವಾಸ್. ಇವತ್ತು ಮಾಡ್ತಾ ಇರೋದು ನನ್ನ ಬದನೆಕಾಯಿ ಬೋಂಡ. ಬದನೆಕಾಯಿಗೆ ಬೇಕಾಗಿರೋ ಸಾಮಗ್ರಿಗಳು: ಇದನ್ನ 4 ಭಾಗ ಕಟ್ ಮಾಡ್ಕೊಂಡಿರೋ ಬದನೆಕಾಯಿ, ಮತ್ತೆ ಕೊತ್ತಂಬರಿ ಪುಡಿ, ಮತ್ತೆ ಜೀರಿಗೆ ಪುಡಿ, ಗರಂ ಮಸಾಲ, ಅಚ್ಚ ಖಾರದ ಪುಡಿ, ಉಪ್ಪು, 1 ಬಟ್ಟಲು ಕಡಲೆ ಹಿಟ್ಟು, ಚಾಟ್ ಮಸಾಲ, ಎಣ್ಣೆ. ಮೊದಲಿಗೆ ಸ್ಟವ್ ಆನ್ ಮಾಡಿಕೊಂಡು ಎಣ್ಣೆ ಹಾಕ್ಕೊತಾ ಇದ್ದೀನಿ. ಬದನೆಕಾಯಿನ ಫ್ರೈ ಮಾಡ್ಕೋಬೇಕು. ಎಣ್ಣೆ ಕಾದಿದೆ. ಇದು ಬದನೆಕಾಯಿನ ಫಸ್ಟ್ ಹಾಗೆ ಫ್ರೈ ಮಾಡ್ಕೊತಾ ಇದ್ದೀನಿ. ಇದು 5 ನಿಮಿಷ ಫ್ರೈ ಮಾಡ್ಕೋಬೇಕು. 5 ನಿಮಿಷ ಆಗಿದೆ. ಇದನ್ನ ತೆಗಿತಾ ಇದ್ದೀನಿ ಸ್ಟವ್ ಆಫ್ ಮಾಡಿಕೊಂಡು. ಇದನ್ನ ಸ್ವಲ್ಪ ತಣ್ಣಗಾಗಿ ಬಿಡಬೇಕು. ಬದನೆಕಾಯಿ ತಣ್ಣಗಾಗೋದ್ರೊಳಗೆ ಅದಕ್ಕೆ ತುಂಬುವುದಕ್ಕೆ ಮಸಾಲ ರೆಡಿ ಮಾಡ್ಕೊತಿದ್ದೀನಿ. ಕೊತ್ತಂಬರಿ ಪುಡಿ 1 ಸ್ಪೂನು, ಜೀರಿಗೆ ಪುಡಿ 1 ಸ್ಪೂನು, ಗರಂ ಮಸಾಲ 1 ಸ್ಪೂನು, ಅಚ್ಚ ಖಾರ ಪುಡಿ 1 ಸ್ಪೂನು, ರುಚಿಗೆ ತಕ್ಕಷ್ಟು ಉಪ್ಪು, ಮತ್ತೆ ಸ್ವಲ್ಪ ಚಾಟ್ ಮಸಾಲ. ಇದನ್ನೆಲ್ಲ ಚೆನ್ನಾಗಿ ಕಲಿಸ್ಕೋಬೇಕು. ಬದನೆಕಾಯಿ ತಣ್ಣಗಾಗಿದೆ. ಇದಕ್ಕೆ ನಾನು ಮಸಾಲೆ ರೆಡಿ ಮಾಡಿ ಇಟ್ಕೊಂಡಿರೋದನ್ನ ಇದಕ್ಕೆ ಹಾಕ್ತಾ ಇದ್ದೀನಿ. ಕಡಲೆ ಹಿಟ್ಟು 1 ಬೌಲ್ ತೊಗೊಂಡಿರೋದನ್ನ ಕಳ್ಸ್ಕೊಳಕ್ಕೆ ರೆಡಿ ಮಾಡ್ತಾ ಇದ್ದೀನಿ. ಮತ್ತು ಇದಕ್ಕೆ ಅಚ್ಚ ಖಾರದ ಪುಡಿ ಹಾಕ್ತಾ ಇದ್ದೀನಿ 1.5 ಸ್ಪೂನ್. ರುಚಿಗೆ ತಕ್ಕಷ್ಟು ಉಪ್ಪು. ಇದನ್ನೆಲ್ಲ ಚೆನ್ನಾಗಿ ಕಲಿಸ್ಕೊಡ್ಬೇಕು. ಇದಕ್ಕೆ ಮತ್ತೆ ನೀರು ಹಾಕ್ಕೊಂಡು ನಮಗೆ ಬೋಂಡ ಎಷ್ಟು ಹದ ಬೇಕೋ ಆ ಅದಕ್ಕೆ ಹಿಟ್ಟು ಕಲಿಸ್ಕೋಬೇಕು. ಈಗ ಕಲಿಸ್ಕೊಂಡು ಇಟ್ಕೊಂಡಿರೋ ಹಿಟ್ಟು ರೆಡಿಯಾಗಿದೆ. ನೆಕ್ಸ್ಟು ಇದನ್ನು ಡಿಪ್ ಮಾಡಿ ಎಣ್ಣೆ ಒಳಗೆ ಹಾಕಬೇಕು. ಇದು ಕೆಂಪಾಗೋವರೆಗೂ ಫ್ರೈ ಮಾಡಬೇಕು. ಆಲ್ರೆಡಿ ಫ್ರೈ ಆಗಿದೆ. ಇದನ್ನು ಸ್ಟವ್ ಆಫ್ ಮಾಡಿ ತೆಗಿತಾ ಇದ್ದೀನಿ. ಬದನೆಕಾಯಿನ ಕಟ್ ಮಾಡಿಕೊಂಡು ಇದಕ್ಕೆ ಮಸಾಲ ಉಳಿದಿರುತ್ತಲ್ಲ ಅದನ್ನ ಸ್ವಲ್ಪ ಮೇಲೆ ಸ್ವಲ್ಪ ಹಾಕಬೇಕು. ಸ್ವಲ್ಪ ಕೊತ್ತಂಬರಿ ಹಾಕ್ತಾ ಇದ್ದೀನಿ. ನಿಂಬೆ ಹಾಕಬೇಕು. ಬದನೆಕಾಯಿ ಬೋಂಡ ರೆಡಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಥ್ಯಾಂಕ್ ಯು.